ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಜ್ಞಾನಯೋಗ 4ನೇ ಅಧ್ಯಾಯ, ಅದರಲ್ಲಿ 5, 6 ಮತ್ತು 7ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಏನಪ್ಪ ಅಂದರೆ, ಜ್ಞಾನ ಮತ್ತು ಕರ್ಮ ಎರಡು ಒಂದೇನೆ. ಯಾರು ಜ್ಞಾನ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾರೋ ಅಥವಾ ಕೆಲಸವನ್ನು ಜ್ಞಾನದಿಂದ ಮಾಡ್ತಾರೋ ಎರಡು ಒಂದೇ ಕಡೆ ಹೋಗ್ತಾರೆ, ಒಂದೇ ಗುರಿಯನ್ನು ತಲುಪ್ತಾರೆ. ಬೇರೆ ಬೇರೆ ಹಾದಿ ಆಗಿರ್ಬೋದು ಅಥವಾ ಒಂದೇ ಗುರಿಯನ್ನು ತಲುಪ್ತಾರೆ. ಯಾರು ಅದನ್ನು ಬೇರೆ ಬೇರೆ ಅನ್ಕೋತಾರೋ ಅದನ್ನು ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ಹೇಳ್ದ. ಅದನ್ನೇ ಮುಂದುವರಿಸ್ತಾ 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲಿ ಜ್ಞಾನದಿಂದ ಗುರಿಯನ್ನು ಮುಟ್ತಾರೋ ಅಥವಾ ಕರ್ಮದಿಂದ ಗುರಿಯನ್ನು ಮುಟ್ತಾರೋ ಎರಡು ಒಂದೇನೆ, ಇಬ್ಬರು ಮುಟ್ಟೋದು ಒಂದೇ ಗುರಿಯನ್ನು. ಯಾರು ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡು ಒಂದೇ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾರೋ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಅವರಿಗೆ ನಿಜವಾದ ಜ್ಞಾನ ಇದೆ ಅಂತ ತಿಳ್ಕೋಬೇಕು. ಈ ಕರ್ಮಯೋಗ ಬೇರೆಯಲ್ಲ, ಜ್ಞಾನಯೋಗ ಬೇರೆಯಲ್ಲ, ಎರಡೂ ಒಂದೇನೆ. ಒಬ್ಬೊಬ್ಬರು ಒಂದೊಂದ್ರ ಮೂಲಕ ಗುರಿಯನ್ನು ಮುಟ್ತಾರೆ. ಒಬ್ಬರು ಜ್ಞಾನದ ಮೂಲಕ ಗುರಿಯನ್ನು ಮುಟ್ತಾರೆ, ಇನ್ನೊಬ್ಬರು ಕರ್ಮದ ಮೂಲಕ ಗುರಿಯನ್ನು ಮುಟ್ತಾರೆ. ಆದರೆ ಇವರಿಬ್ಬರೂ ಮುಟ್ಟೋದು ಒಂದನ್ನೇ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ನಾವಿಲ್ಲಿ ಆಕಾಶವನ್ನು ನೋಡಿದ್ರೆ ಸುಮಾರು ಮೋಡಗಳು ಕಾಣುತ್ತೆ, ಮೋಡಗಳೆಲ್ಲ ಒಡೆದೊಡೆದವರಂಗೆ ಕಾಣುತ್ತೆ. ಆದರೆ ಎಲ್ಲ ಮೋಡಗಳು ಒಂದೇನೆ, ಅದರ ಗುರಿ ಒಂದೇನೆ, ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಳೆ ಸುರಿಸೋದು. ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲದರ ಗುರಿ ಒಂದೇನೆ. ಆ ಪರಮಾತ್ಮನ ಜೊತೆ ಒಂದುಗೂಡಿ ಒಳ್ಳೆಯದನ್ನು ಮಾಡೋದೇ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಆದ್ದರಿಂದ ಅದು ಕರ್ಮಯೋಗ ಆಗಲಿ ಜ್ಞಾನಯೋಗ ಆಗಲಿ ಎರಡು ಒಂದೇನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ 6ನೇ ಶ್ಲೋಕದಲ್ಲಿ, ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮ ಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚರೇಣಾಧಿಗಚ್ಚತಿ. ಅಂದರೆ ಶ್ರೀಕೃಷ್ಣ ಎಲ್ಲಿ ಹೇಳ್ತಾನೆ, ಸನ್ಯಾಸ ಅಥವಾ ಜ್ಞಾನ, ಕರ್ಮಯೋಗದ ಸಹಾಯವಿಲ್ಲದೆ ಜ್ಞಾನ ನಿನಗೆ ಸಿದ್ಧಿಸೋದಿಲ್ಲ. ಯಾರು ಕರ್ಮಯೋಗವನ್ನು ತ್ಯಜಿಸಿ ಜ್ಞಾನವನ್ನು ತಗೋಬೇಕು ಅಂತಾರೆ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ರಜೋ ಮತ್ತು ತಮೋ ಗುಣಗಳಿರುತ್ತೆ. ಆ ರಜೋ ಮತ್ತು ತಮೋ ಗುಣಗಳು ಕರಗಿದ್ರೇ ನಮಗೆ ಜ್ಞಾನ ಪ್ರಾಪ್ತಿಯಾಗೋದು. ಆ ರಜೋ ಮತ್ತು ತಮೋ ಗುಣಗಳು ಕರಗಬೇಕು ಅಂದರೆ ನಿಮಗೆ ಕರ್ಮಯೋಗದ ಮೂಲಕನೇ ಸಾಧ್ಯ. ಆದ್ದರಿಂದನೇ ಕರ್ಮದ ಮೂಲಕನೇ ನೀನು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಅದೇ ಸುಲಭ ವಿಧಾನ. ನೀನು ಬರೀ ಜ್ಞಾನವನ್ನೇ ಪಡ್ಕೋತೀನಿ ಅಂದರೆ ಆಗೋದಿಲ್ಲ. ಅಂದರೆ ಏನಪ್ಪ ಅಂದರೆ ನೀನು ಕೆಲಸ ಮಾಡಿದ್ರೆ ನಿನಗೆ ಜ್ಞಾನ ಗೊತ್ತಾಗತ್ತೆ. ಕೆಲಸನೇ ಮಾಡದೆ ನಿನಗೆ ಜ್ಞಾನ ಬರಬೇಕು ಅಂದರೆ ಆಗೋದಿಲ್ಲ. ಕೆಲಸ ಅಂದರೆ ಓದ್ಕೊಂಡು ಬರ್ಬೋದು, ಓದೋದು ಒಂದು ಕೆಲಸನೇ. ನೀನು ಶಾಸ್ತ್ರಗಳನ್ನು ಓದ್ಕೊಂಡು ತಿಳ್ಕೋಬಹುದು, ಅದು ಒಂದು ಜ್ಞಾನನೇ ಬರುತ್ತೆ. ಹಾಗಾಗಿ ಕರ್ಮ ಮತ್ತು ಜ್ಞಾನ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಎರಡು, ಕರ್ಮವನ್ನು ಮಾಡಿದವನಾಗಲಿ ಜ್ಞಾನವನ್ನು ಮಾಡಿದಾಗಲಿ ಇಬ್ಬರು ಬ್ರಹ್ಮತತ್ವವನ್ನೇ ಹೊಂದುತ್ತಾರೆ. ಆದರೆ ಕರ್ಮದ ಮೂಲಕನೇ ನೀನು ಜ್ಞಾನವನ್ನು ಪಡ್ಕೋಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯೋಗದಿಂದ ಕೂಡಿದವನು, ಯೋಗ ಅಂದರೆ ಯೋಗ ಕರ್ಮಸು ಕೌಶಲಂ ಅಂತ ಹಿಂದೆನೇ ಶ್ರೀಕೃಷ್ಣ ಹೇಳ್ದ. ಯೋಗದಿಂದ ಕೂಡಿದವನು ಯಾರು ಕರ್ಮದಲ್ಲಿ ತುಂಬ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರ್ತಾನೋ ಅವನು ವಿಶುದ್ಧಾತ್ಮ ಆಗಿರ್ತಾನೆ, ವಿಜಿತಾತ್ಮನೂ ಆಗಿರ್ತಾನೆ. ಅಂದರೆ ವಿಶುದ್ಧಾತ್ಮ ಅಂದರೆ ಆತ್ಮ ಶುದ್ಧವಾಗಿರುತ್ತೆ, ಆತ್ಮವನ್ನು ಗೆದ್ದಿರ್ತಾನೆ, ವಿಜಿತಾತ್ಮನೂ ಆಗಿರ್ತಾನೆ. ಜಿತೇಂದ್ರಿಯ, ಇಂದ್ರಿಯಗಳನ್ನು ಅವನು ಜಯಿಸಿರ್ತಾನೆ, ಇಂದ್ರಿಯ ನಿಗ್ರಹ ಇರುತ್ತೆ. ಇಂದ್ರಿಯಗಳನ್ನು ಜಯಿಸಿರ್ತಾನೆ ಅಂದರೆ ಅವನಿಗೆ ಇಂದ್ರಿಯಗಳ ಮೇಲೆ ತನಗೆ ಒಂದು ನಿಗ್ರಹ ಇರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅವನು ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಅವನು ಎಲ್ಲ ಕರ್ಮವನ್ನು ಮಾಡ್ತಾ ಇದ್ರು ಅವನು
ಅದರಿಂದ ಹೊರತುಪಡಿಸಿರ್ತಾನೆ. ಅವನು ಅದರಿಂದ ಹೊರಗಡೆ ಇರ್ತಾನೆ. ಅವನು ಅದರಿಂದ ಹೊರಗಡೆ ಇಟ್ಕೊಂಡು ಕರ್ಮ ಮಾಡ್ತಾನೆ. ಕರ್ಮ ಫಲದ ಬಗ್ಗೆ ಅವನು ಅಪೇಕ್ಷೆ ಪಡೆಯೋದಿಲ್ಲ. ಮತ್ತು ಆ ಕರ್ಮಕ್ಕೆ ಅವನು ಮಾಡ್ತಾ ಇರೋ ಕೆಲಸಕ್ಕೆ ತುಂಬ ಅಂಟುಕೊಳ್ಳೋಕ್ಕೂ ಹೋಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಈ 3 ಶ್ಲೋಕಗಳನ್ನು ಇವತ್ತು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕೆಲವು ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.